ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಸಾಕಷ್ಟು ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆಗಳು ಆಗ್ತಾ ಇರುವಂತದ್ದು. ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನುವಂತ ಒಂದು ಮಾತುಗಳು ಕೂಡ ವ್ಯಕ್ತ ಆಗ್ತಿದೆ. ಅದಕ್ಕೂ ಕೂಡ ಪಕ್ಷ ಸಂಘಟನೆ ಸಕ್ರಿಯವಾಗಿ ನಡೀಬೇಕು, ಅದಕ್ಕೆ ಕೂಡ ಅನ್ನುವಂತ ಕಾರಣವನ್ನು ಮುಂದಿಟ್ಕೊಂಡು ಒತ್ತಾಯಗಳು ಆಗ್ತಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳಿಯುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಈಗ ಇತ್ತೀಚೆಗೆ ದಿಢೀರ್ನೆ ಕೂಡ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇರೋದು ನೋಡಿ, ಬಹಳ ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಚುನಾವಣೆ ಆದ ನಂತರನೇ ಹೈಕಮಾಂಡಿಗೆ ಹೋಗಿ ನೀವು ಕೊಟ್ಟಂತ ಜವಾಬ್ದಾರಿ ನಾವಿರ್ಬೋದು, ಸಿದ್ದರಾಮಯ್ಯ ಅವರಿರ್ಬೋದು, ಅಥವಾ ಎಲ್ಲ ವರಿಷ್ಠ ನಾಯಕರಿರ್ಬೋದು, ನಾವು ಮಾಡಿದ್ದೇವೆ. ಯಾವಾಗ ನಮಗೆ 100 ಸೀಟು ಸಿಗಲ್ಲ ಅಂತ ಹೇಳಿದಾಗ ನಮಗೆ 120ಗಿಂತ ಜಾಸ್ತಿ ಸಿಕ್ಕಿದೆ. ನಮಗೆ ನೀವು ಕೊಟ್ಟಿರುವಂತ ಜವಾಬ್ದಾರಿ ನಾವು ಯಶಸ್ವಿಯಾಗಿ ಮಾಡಿದೀವಿ ಅಂತ ಅವರು ಹೇಳಿದಾಗ ಹೈಕಮಾಂಡ್ ಅವರು ಇನ್ನ MP ಎಲೆಕ್ಷನ್ ಬರ್ತಾ ಇದೆ, ದಯವಿಟ್ಟು ಮುಂದುವರಿಸಿ, ಆಮೇಲೆ ನೋಡೋಣ, ಯಾಕಂದ್ರೆ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಆಗೋದ್ ಬೇಡ ಅಂದ್ಬಿಟ್ಟು ಹೇಳಿದ್ರು. ಅದಾದ್ಮೇಲೆ ನಮ್ ಬೈ ಎಲೆಕ್ಷನ್ ಬಂತು. ಈಗ ಬೈ ಎಲೆಕ್ಷನ್ ಮುಗಿದು ಇನ್ನ 2-3 ತಿಂಗಳು ಅಷ್ಟೇ ಆಗಿದೆ. ಸೊ ಯಾರು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿರ್ಲಿ ಅಥವಾ ಬೇರೆಯವ್ರಿರ್ಲಿ ಯಾರು ಕುರ್ಚಿಗೆ ಅಂಟ್ಕೊಂಡಿಲ್ಲ. ಹೈಕಮಾಂಡ್ ಏನ್ ಆದೇಶ ಕೊಡುತ್ತೆ ಅದನ್ನ ನಾವು ಮಾಡ್ತೀವಿ ಅಂತಾನೆ ಹೇಳ್ತಾ ಇರೋದು. ಈಗ ಪಕ್ಷ ಸಕ್ರಿಯವಾಗಿರ್ಲಿಲ್ಲ ಅಂದ್ರೆ 3 ಸೀಟ್ ಹೆಂಗ್ ಬಂತು ನಮಗೆ? ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರರು ಇದರಲ್ಲಿ ಸೋಲ್ಕೊಂಡ್ರು. ಸೊ ಇವೆಲ್ಲಾನು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಏನಿದೆ ಅದನ್ನ ನೀವು ವ್ಯಕ್ತಪಡಿಸೋಕೆ ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಪಕ್ಷದಲ್ಲಿದೆ. ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ಬೇಕು. ನಿಮ್ಮ ಹತ್ರ ಬಂದು ಹೇಳಿದ್ರೆ ಅದ ಸಾಧ್ಯನಾ? ಸರ್, ಕೆ.ಎನ್. ರಾಜಣ್ಣ ಅವರು ಹೇಳ್ತಿರುವಂತದ್ದು, ಈಗ ಹೈಕಮಾಂಡ್ ಕೂಡ ಈ ಹಿಂದೆ ಹೇಳಿತ್ತು MP ಎಲೆಕ್ಷನ್ ವರೆಗೂ ಡಿ.ಕೆ. ಶಿವಕುಮಾರ್ ಇರ್ತಾರೆ, ಆಮೇಲೆ ಬೇರೆಯವರು ಬರ್ತಾರೆ ಅಂತ ಹೇಳಿದ್ರು. ಹೈಕಮಾಂಡ್ ಈಗ ಹೇಳ್ಬೇಕು, ಗೊಂದಲ ಆಗಿರೋದನ್ನ ಹೈಕಮಾಂಡ್ ಬಗೆಹರಿಸಬೇಕಾಗತ್ತೆ ಅನ್ನುವಂತ ಪ್ರಶ್ನೆ ಇರ್ತಿದೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಾಳೆ ಇಲ್ಲಪ್ಪ ನಿಮ್ಮ ಸೇವೆ ಬಹಳ ಯಶಸ್ವಿಯಾಗಿ ತಾವು ಪೂರ್ಣಗೊಂಡಿದ್ದೀರಾ, ನೀವು ದಯವಿಟ್ಟು ಆಡಳಿತದ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಾವು ಅಧ್ಯಕ್ಷರಿಗೆ ಇವ್ರಿಗೆ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದೀವಿ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಬೇಡ ಅಂತಾರ? ಸೇ ಅವರಷ್ಟು ಶಿಸ್ತಿನ ಸಿಪಾಯಿ ಬೇರೆ ಯಾರು ಇಲ್ಲ ಪಕ್ಷದಲ್ಲಿ. ಸೊ ಅದ್ರ ಬಗ್ಗೆ ಏನಿದು ಇಲ್ಲ. ಆಮೇಲೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಅದೇ ಉಲ್ಲೇಖಿಸಿರೋದು, ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ಗೊಂದಲ ಬೇಡ. ಏನು ಹೈಕಮಾಂಡ್ ಏನ್ ಹೇಳ್ತಾರೆ, ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ, ಖರ್ಗೆ ಅವ್ರು ಏನ್ ಹೇಳ್ತಾರೆ, ಅದು ಫೈನಲ್ ಅಂತ ಇಬ್ರು ಹೇಳಿದಾರಲ್ಲ, ಗೊಂದಲ ಎಲ್ಲಿದೆ? ಸರ್, ಪಕ್ಷ ಸಂಘಟನೆಗೆ ಏನಾದ್ರೂ ಪೆಟ್ಟು ಬೀಳ್ತಿದೆ? ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಹತ್ರ 2 ಪ್ರಮುಖವಾದ ಪ್ರಬಲವಾದ ಖಾತೆಗಳಿದಾವೆ. ಈ ಕಡೆ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಸೊ ಈ ಕಡೆ ಕೆಪಿಸಿಸಿ ಅಧ್ಯಕ್ಷರು ಆಗಿರೋದ್ರಿಂದ ಅವ್ರು ಹೇಳ್ತಾ ಇರುವಂತದ್ದು, ಈಗ ಎಲ್ಲರೂ ಸಚಿವರಾಗಿರೋದ್ರಿಂದ ಪಕ್ಷ ಸಂಘಟನೆಗೆ ಹೆಚ್ಚು ಗಮನ ಕೊಡಕ್ಕಾಗ್ತಲ್ಲ, ಪಕ್ಷ ಸಂಘಟನೆ ಹೊಡೆತ ಬಿದ್ದಿದೆ ಅಂತ ಸ್ವಲ್ಪ ಮಟ್ಟಕ್ಕೆ ಇರಬಹುದು. ಯಾಕಂದ್ರೆ ನೀವು ಹೇಳಿದಾಗೆ ಸಮಯ ಕೊಡ್ಲಿಕ್ಕೆ ಆಗದೆ ಇರಬಹುದು, ಅಥವಾ ಒಂದು ಪಕ್ಷ ಚಟುವಟಿಕೆಗೆ ಒಂದೊಂದ್ಸರಿ ಹೆಚ್ಚು ಸಮಯ ಆಗ್ತದೆ, ಖಾತೆಗಳು ನಿರ್ವಹಿಸಕ್ಕಾಗಲ್ಲ, ಖಾತೆಗಳು ಹೆಚ್ಚು ಸಮಯ ಆಗುತ್ತೆ, ಪಕ್ಷಕ್ಕೆ ನಿರ್ವಹಿಸಕ್ಕಾಗಲ್ಲ, ಅದೆಲ್ಲ ಸ್ವಾಭಾವಿಕ. ಆದ್ರೆ ಅವರ ಅನುಭವ, ಅವರ ಸಾಮರ್ಥ್ಯವನ್ನು ನಾವು ನೋಡಿದ್ದೇವೆ. ನಾನು ಕೇಳ್ತಾ ಇದ್ದೀನಲ್ಲ, ಈಗ ಮೂರು ಚುನಾವಣೆ ಹೆಂಗ್ ಗೆದ್ವಿ ಸರ್? ಯಾರೋ ಒಬ್ಬರಿಂದ ಅಲ್ಲಲ್ಲ, ಇಡೀ ಪಕ್ಷ ಒಂದಾಗಿ ನಾವು ಮಾಡಿದ್ಕೆ ನಾವು ಗೆಲ್ಲಿಕ್ ಸಾಧ್ಯ ಆಯ್ತು. ಯಾರ ನೇತೃತ್ವದಲ್ಲಿ ಹೋದ್ವಿ ಚುನಾವಣೆಗೆ? ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಹೋದ್ವಿ, ನಮ್ಮ PCC ಅಧ್ಯಕ್ಷರಾದಂತ ಡಿ.ಕೆ. ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಹೋದ್ವಿ. ಅದು ಬಿಟ್ಟು ಬೇರೆ ಯಾರ್ದಾದ ಇದು ಏನೋ ಅವರ ನೇತೃತ್ವದಲ್ಲಿ ಹೋಗಿದೀವ? ವಿ ಆರ್ ವೆರಿ ಕ್ಲಿಯರ್. ಸೊ ಇದು ಏನೇ ಇದ್ರು ಕೂಡ ನಾನು ಪದೇ ಹೇಳ್ತಾ ಇದ್ದೀನಿ, ಇಬ್ರು ಕೂಡ ನಾಯಕರು ಹೇಳ್ತಾ ಇರೋದು, ನಾವು ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ ಮಾಡ್ತೀವಿ ಅಂತ. ಗೊಂದಲ ಎಲ್ಲಿದೆ ಇಲ್ಲಿ? ಬಿಜೆಪಿ ಹೇಳ್ತಿದ್ದಾರೆ, ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ, ಅವ್ರಿಗೆ ಅವ್ರ ಕಾಲ ಇವ್ರು ಹೇಳ್ಕೊಂತಾರೆ, ಇವರ ಕಾಲ ಅವ್ರು ಹೇಳ್ಕೊಂತಾರೆ, ಗೊಂದಲದ ಗೂಡಾಗಿದೆ ಅಂತ ಪ್ರತಿಪಕ್ಷ ನಾಯಕರು ಹೇಳ್ತಿದ್ದಾರೆ. ಬಿಜೆಪಿಯವರಿಗೆ ಏನಾಗ್ಬಿಟ್ಟಿದೆ, ಕಾಂಗ್ರೆಸ್ ಹೆಸರು, ಸಿದ್ದರಾಮಯ್ಯ ಅವ್ರ ಹೆಸರು, ಡಿ.ಕೆ. ಶಿವಕುಮಾರ್ ಅವ್ರ ಹೆಸರು ತಗೊಳ್ಳಿಲ್ಲ ಅಂದ್ರೆ ಅವರು ಪೇಪರಿಗೆ ಬರೋದಿಲ್ಲ, ನ್ಯೂಸಿಗೆ ಬರೋದಿಲ್ಲ ಅಂದ್ಬಿಟ್ಟು ದಿನ ಅದೇ ಹೇಳ್ತಾ ಇದ್ದಾರೆ. ಫಸ್ಟ್ ಅವ್ರ ಮನೆಯಲ್ಲಿ ಏನ್ ನಡೀತಾ ಇದೆ ನೋಡ್ಕೊಳ್ಳಿ. ರಮೇಶ್ ಜಾರಕಿಹೊಳಿ ಅವ್ರು ಏನ್ ಹೇಳಿದ್ದಾರೆ, ನಿಮ್ಮ ಯತ್ನಾಳ್ ಅವ್ರು ಏನ್ ಹೇಳಿದ್ದಾರೆ, ಅವರು ಮನೆ ಒಂದು 100 ಬಾಗಿಲಾಗಿದೆ ಅಲ್ಲ, ಫಸ್ಟ್ ಅವ್ರ ಬಾಗಿಲು ಮುಚ್ಕೊಳ್ಳಿ. ಅವ್ರದೇನು ಅಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದಿದ್ಯಾ? ಆಯ್ತು, ಬಿಜೆಪಿ ಅವ್ರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ವಕ್ಫ್ ಹೋರಾಟ ಏನಾಯ್ತಪ್ಪ ನಿಮ್ದು? ಈ 2 ತಂಡಗಳು ರಾಜ್ಯದಿಂದ ಹೊರಟವಲ್ಲ, ಯಾವ್ದಾದ್ರು ಒಂದ್ ತಂಡನ ಕರೆಕ್ಟ್ ಆಗಿ ಮಾಡಿದ್ಯಾ? ಅದನ್ನೂ ಇಲ್ಲ. ಈಗ ಮತ್ತೆ ಒಂದು 3rd ಫ್ರಂಟ್ ಬೇರೆ ಓಪನ್ ಆಗ್ಬಿಟ್ಟಿದೆ. AJP ಏನು, BJP ಏನು, YJP ಏನು? ಪಾಪ ನಿನ್ನೆ ಯಡಿಯೂರಪ್ಪ ಅವರಿಗೆ ರಿಟೈರ್ಮೆಂಟ್ ಇಂದ ಕರೆದ್ಬಿಟ್ಟು ಕೂಡ್ಸಿದ್ದಾರೆ ಅಲ್ಲಿ, ಪಕ್ಷ ಉಳಿಸಿ, ಮಗನ್ ಉಳಿಸಿ ಅಂತ. ಅದನ್ನ ಮಾಡಬಾರ್ದು ಅಂದ್ಬಿಟ್ಟು ಒಂದು ಬಣ ಹೇಳ್ತಾ ಇದೆ. ಅಂತ ಪರಿಸ್ಥಿತಿ ಇದೆಯಾ ಅಲ್ಲಿ ಕಾಂಗ್ರೆಸ್ನಲ್ಲಿ?
ಏನ್ ಹೇಳ್ತಾ ಇದಾರೆ, ಇನ್ನ ಪಕ್ಷದ ಚಟುವಟಿಕೆ ಚುರುಕಾಗಬೇಕು ಅಂತ ಹೇಳ್ತಾ ಇದ್ರೆ ಅದು ಯಾವಾಗ್ಲೂ ಇದ್ದೇ ಇರ್ತದೆ. ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಬೇರೆ ಇದ್ದ ತಕ್ಷಣ ಅದು ಪಕ್ಷದ ಮೇಲೆ ಹಾನಿ ಬೀಳ್ತಾ ಇದೆ ಅಂತ ಇಲ್ಲ ಅಲ್ಲ. ಕಾಂಗ್ರೆಸ್ ಅಲ್ಲಿ ಗೊಂದಲ ಏನು ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಸರ್? ಅಬ್ಸಲ್ಯೂಟ್ಲಿ ನಾಟ್. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀವಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇರಬಹುದು ಅಥವಾ ಬೇರೆ ಯಾವುದೇ ನಾಯಕರು ಇರಬಹುದು, ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೆ ಅದೇ ಫೈನಲ್ ಅಂತ ಹೇಳಿದ್ದಾರೆ. ಬಿಜೆಪಿನಲ್ಲಿ ಏನ್ ನಡೀತಾ ಇದೆ, ಹೈಕಮಾಂಡ್ ಏನ್ ಅಭಿಪ್ರಾಯ ಪಟ್ಟಿದೆ ವಿಜೇಂದ್ರ ಅವ್ರ ಬಗ್ಗೆ ಅದನ್ನ ನಾವು ತಿರಸ್ಕಾರ ಮಾಡ್ತಾ ಇದೀವಿ. ಸಂಕ್ರಾಂತಿಗೆ ಹೊಸ ಅಧ್ಯಕ್ಷರು ಬರಬೇಕಾಗಿತ್ತು, ಅದಾಗಿಲ್ಲ. ಈಗ ಫೆಬ್ರವರಿ ಅಂತ್ಯದ ಒಳಗಡೆ ಬರ್ತಾರೆ ಅಂತ ಯಾರು ಹೇಳ್ತಾ ಇರೋದು ಸ್ವಾಮಿ? ಬಿಜೆಪಿ ಅವರಲ್ವಾ? ನಮ್ದ್ರಲ್ಲಿ ಏನಾದ್ರು ಹಂಗ್ ನಡೀತಾ ಇದೆಯಾ? ಸೊ ಇವೆಲ್ಲಾನು ಕೂಡ ಬಿಜೆಪಿ ಅವ್ರ ಮಾಧ್ಯಮದಲ್ಲಿ ಬರ್ಲಿಕ್ಕೆ ಅವ್ರು ಮಾಡ್ತಾ ಇರೋದೇ ಹೊರತು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಟ್ಕೊಳ್ಳಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.